ಸಾವು ಇದು ಪ್ರಕೃತಿಯ ಅಲಿಖಿತ ನಿಯಮ. ರಾಜನಾಗಿರಲಿ, ರಣಧೀರನಾಗಿರಲಿ, ಭಿಕ್ಷುಕನಾಗಿರಲಿ, ಕೋಟ್ಯಾಧಿಪತಿಯೇ ಆಗಿರಲಿ, ಮಣ್ಣಿಗೆ ಶರಣಾಗಲೇಬೇಕಲ್ವ. ಅಲೆಕ್ಸಾಂಡರ್ ದಿ ಗ್ರೇಟ್ ಇತಿಹಾಸದ ಅತ್ಯಂತ ದುಬಾರಿ ವಿದಾಯ ಇದು. ಆತನ ಅಂತ್ಯಕ್ರಿಯೆಗಾಗಿ ಬರೋಬ್ಬರಿ $600 ಮಿಲಿಯನ್ ಅಂದ್ರೆ ಸುಮಾರು 5,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿತ್ತು. ಬ್ರಿಟನ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪೊಲೀಸ್ ಮತ್ತು ಮಿಲಿಟರಿ ಕಾರ್ಯಾಚರಣೆ ಅದಕ್ಕೂ ಮುಂಚೆ ಯಾವತ್ತೂ ನಡೆದಿರಲಿಲ್ಲ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಸಾವು ಇದು ಪ್ರಕೃತಿಯ ಅಲಿಖಿತ ನಿಯಮ. ರಾಜನಾಗಿರಲಿ, ರಣಧೀರನಾಗಿರಲಿ, ಭಿಕ್ಷುಕನಾಗಿರಲಿ, ಕೋಟ್ಯಾಧಿಪತಿಯೇ ಆಗಿರಲಿ, ಮಣ್ಣಿಗೆ ಶರಣಾಗಲೇಬೇಕಲ್ವ. ಆದರೆ ಈ ಪ್ರಪಂಚದಿಂದ ವಿದಾಯ ಹೇಳುವಾಗ ಕೆಲವರ ಅಂತಿಮ ಯಾತ್ರೆ ಇಡೀ ಜಗತ್ತೇ ತಿರುಗಿ ನೋಡೋ ಹಾಗೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ಬಿಡುತ್ತೆ. ಇತ್ತೀಚೆಗೆ ಇರಾನ್ನಿಂದ ಬಂದಂಥ ಒಂದು ವರದಿ ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಇರಾನ್ನ ಮಾಜಿ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಅಲ್ಲಿನ ಸರ್ಕಾರ ಬರೋಬ್ಬರಿ $25 ಮಿಲಿಯನ್ ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 225 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಅವರ ಪಾರ್ಥಿವ ಶರೀರವನ್ನ ಕೇವಲ ಒಂದು ಜಾಗದಲ್ಲಿ ಇಡಲಿಲ್ಲ, ಬದಲಿಗೆ ಇರಾನ್ ಹಾಗೆ ಇರಾಕ್ನ 5 ಪ್ರಮುಖ ನಗರಗಳಿಗೆ ಕೊಂಡೊಯ್ಯಲಾಗಿತ್ತು. ವರದಿಗಳ ಪ್ರಕಾರ ಕೇವಲ ಟೆಹರಾನ್ ನಗರ ಒಂದರಲ್ಲೇ ಅಂತಿಮ ದರ್ಶನದ ವ್ಯವಸ್ಥೆಗೆ ಅಂತ $15 ಮಿಲಿಯನ್ ವಿನಿಯೋಗಿಸಲಾಗಿತ್ತಂತೆ. ಇನ್ನುಳಿದಂತೆ ಪವಿತ್ರ ನಗರಗಳಾದ ಕೋಮ್ ಮತ್ತು ಮಷದ್ಗಳಲ್ಲಿ ತಲಾ $5 ಮಿಲಿಯನ್ ಖರ್ಚು ಮಾಡಲಾಗಿತ್ತು. ಆದರೆ ನಿಮಗೆ ಗೊತ್ತಾ, ಇದು ಕೇವಲ ಆರಂಭ ಅಷ್ಟೇ. ವಿಶ್ವ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಇದಕ್ಕಿಂತ 100 ಪಟ್ಟು ಹೆಚ್ಚು, ಅಂದರೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಡೆದ 5 ಅತ್ಯಂತ ದುಬಾರಿ ಅಂತ್ಯ ಸಂಸ್ಕಾರಗಳ ಡೀಟೇಲ್ಸ್ ನಿಜಕ್ಕೂ ನಮ್ಮನ್ನ ಆಶ್ಚರ್ಯಗೊಳಿಸುತ್ತವೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಆ 5 ಐತಿಹಾಸಿಕ ಘಟನೆಗಳ ಸಂಪೂರ್ಣ ಖರ್ಚು, ವೆಚ್ಚ ಹಾಗೆ ಅದರ ಹಿಂದಿನ ರೋಚಕ ಕಥೆ ಏನು ಅನ್ನೋದನ್ನ ಹೇಳ್ತೀವಿ. ಅಲೆಕ್ಸಾಂಡರ್ ದಿ ಗ್ರೇಟ್ ಇತಿಹಾಸದ ಅತ್ಯಂತ ದುಬಾರಿ ವಿದಾಯ ಇದು. ನಮ್ಮ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಇತಿಹಾಸ ಕಂಡ ಅತಿ ದೊಡ್ಡ ಸಾಮ್ರಾಟ, ಗ್ರೀಕ್ ವೀರ ಅಲೆಕ್ಸಾಂಡರ್ ದಿ ಗ್ರೇಟ್, ಅಥವಾ ಭಾರತೀಯರು ಪ್ರೀತಿಯಿಂದ ಕರೆಯೋ ರಾಜ ಸಿಕಂದರ್. ಕ್ರಿಸ್ತಪೂರ್ವ 323ರಲ್ಲಿ ಕೇವಲ 32ನೇ ವಯಸ್ಸಿನಲ್ಲಿ ಬ್ಯಾಬಿಲೋನ್ನಲ್ಲಿ ಅಲೆಕ್ಸಾಂಡರ್ ನಿಗೂಢವಾಗಿ ಸಾವನ್ನಪ್ಪಿದಾಗ ಆತನ ಇಡೀ ಸಾಮ್ರಾಜ್ಯವೇ ಸ್ತಬ್ಧವಾಗಿತ್ತು. ಇತಿಹಾಸಕಾರರ ಅಂದಾಜಿನ ಪ್ರಕಾರ ವಿಶ್ವ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಮತ್ತು ವೈಭವೋಪೇತ ಅಂತ್ಯ ಸಂಸ್ಕಾರ ನಡೆದಿದ್ದು ಅಲೆಕ್ಸಾಂಡರ್ನದ್ದು. ಇಂದಿನ ಹಣದ ಮೌಲ್ಯಕ್ಕೆ ಕಂಪೇರ್ ಮಾಡಿದ್ರೆ ಆತನ ಅಂತ್ಯಕ್ರಿಯೆಗಾಗಿ ಬರೋಬ್ಬರಿ $600 ಮಿಲಿಯನ್ ಅಂದ್ರೆ ಸುಮಾರು 5,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿತ್ತು. 5,000 ಕೋಟಿ ರೂಪಾಯಿ! ಆ ಕಾಲದಲ್ಲೇ ಅಷ್ಟೊಂದು ಹಣವನ್ನ ಯಾವುದಕ್ಕಾಗಿ ಬಳಸಲಾಗಿತ್ತು ಗೊತ್ತಾ? ಅಲೆಕ್ಸಾಂಡರ್ನ ಪಾರ್ಥಿವ ಶರೀರವನ್ನ ಸಾಮಾನ್ಯ ಶವಪೆಟ್ಟಿಗೆಯಲ್ಲಿ ಇಡಲಿಲ್ಲ, ಬದಲಿಗೆ ಮನುಷ್ಯನ ದೇಹದ ಆಕಾರದಲ್ಲೇ ಇದ್ದ ಅಪ್ಪಟ ಚಿನ್ನದ ಶವಪೆಟ್ಟಿಗೆಯನ್ನ ಸಿದ್ಧಪಡಿಸಲಾಗಿತ್ತು. ಅದನ್ನ ವಿಶೇಷವಾದ ಜೇನುತುಪ್ಪದಿಂದ ತುಂಬಿಸಿ ಅದರಲ್ಲಿ ದೇಹ ಕೊಳೆಯದ ರೀತಿ ಸಂರಕ್ಷಿಸಿಡಲಾಗಿತ್ತು. ಅಷ್ಟೇ ಅಲ್ಲ, ಆ ಚಿನ್ನದ ಶವಪೆಟ್ಟಿಗೆಯನ್ನ ಬ್ಯಾಬಿಲೋನ್ನಿಂದ ಮ್ಯಾಸಿಡೋನಿಯಾಕ್ಕೆ ಸಾಗಿಸೋದಕ್ಕೆ ಒಂದು ಬೃಹತ್ ಚಿನ್ನದ ರಥವನ್ನೇ ನಿರ್ಮಿಸಲಾಗಿತ್ತು. ಆ ರಥಕ್ಕೆ ಚಿನ್ನದ ಮೇಲ್ಛಾವಣಿ ಇತ್ತು, ಹಾಗೆ ಅದಕ್ಕೆ ಮುತ್ತು ರತ್ನಗಳನ್ನ ಕೆತ್ತಲಾಗಿತ್ತು. ಆ ದೈತ್ಯ ರಥವನ್ನ ಎಳೆಯೋದಕ್ಕೆ ಬರೋಬ್ಬರಿ 64 ಅತ್ಯುತ್ತಮ ತಳಿಯ ಕುದುರೆಗಳನ್ನೂ ಬಳಸಲಾಗಿತ್ತು. ಆ ರಥ ಸಾಗೋ ದಾರಿಯುದ್ದಕ್ಕೂ ರಸ್ತೆಗಳನ್ನು ಸರಿಪಡಿಸೋದಕ್ಕೆ ಮತ್ತು ಭದ್ರತೆಗೆ ಅಂತ ಸಾವಿರಾರು ಸೈನಿಕರನ್ನೂ ನಿಯೋಜಿಸಲಾಗಿತ್ತು. ಅಲೆಕ್ಸಾಂಡರ್ನ ಈ ಅಂತಿಮ ಯಾತ್ರೆ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನ ಆಗಿರಲಿಲ್ಲ, ಅದು ಆತನ ಸಾಮ್ರಾಜ್ಯದ ಶಕ್ತಿಯ ಪ್ರದರ್ಶನವಾಗಿತ್ತು. ಇನ್ನು ಮತ್ತೊಂದು ಹೆಸರು ರೊನಾಲ್ಡ್ ರೇಗನ್ ಅಂತ. ಆಧುನಿಕ ಇತಿಹಾಸದ ದೈತ್ಯ ಅಂತ್ಯಕ್ರಿಯೆ ಅಂತ ಹೇಳ್ಬೋದು. ಈಗ ನಾವು ಪ್ರಾಚೀನ ಕಾಲದಿಂದ ಅಂದ್ರೆ ಪ್ರಾಚೀನ ಇತಿಹಾಸದಿಂದ ಆಧುನಿಕ ಇತಿಹಾಸಕ್ಕೆ ಬರೋದಾದ್ರೆ ನಮ್ಮ ಪಟ್ಟಿಯಲ್ಲಿರೋ 2ನೇ ಹೆಸರು ಅಮೆರಿಕಾದ 40ನೇ ಅಧ್ಯಕ್ಷ ರೊನಾಲ್ಡ್ ರೇಗನ್. 2004ರಲ್ಲಿ ರೊನಾಲ್ಡ್ ರೇಗನ್ ಅವರು ನಿಧನರಾದಾಗ ಇಡೀ ಅಮೆರಿಕ ಕಣ್ಣೀರಲ್ಲಿ ಮುಳುಗಿತ್ತು. ಅವರ ಗೌರವಾರ್ಥವಾಗಿ ಅಮೆರಿಕ ಸರ್ಕಾರ ಹಮ್ಮಿಕೊಂಡಿದ್ದ ಅಧಿಕೃತ ಸರ್ಕಾರಿ ಅಂತ್ಯ ಸಂಸ್ಕಾರಕ್ಕೆ ಒಟ್ಟು ವೆಚ್ಚವಾಗಿದ್ದು ಬರೋಬ್ಬರಿ $400 ಮಿಲಿಯನ್, ಅಂದ್ರೆ ಇಂದಿನ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸುಮಾರು 3,300 ಕೋಟಿ ರೂಪಾಯಿಗಳು.
ಒಬ್ಬ ಅಧ್ಯಕ್ಷರ ಅಂತ್ಯಕ್ರಿಯೆಗೆ 3,300 ಕೋಟಿ ರೂಪಾಯಿ ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡಬಹುದು. ಅದರ ಹಿಂದಿನ ಆರ್ಥಿಕ ಮತ್ತು ಸಾಂಸ್ಥಿಕ ಕಾರಣಗಳು ಯಾವ ರೀತಿಯಾಗಿವೆ ಗೊತ್ತಾ? ರೇಗನ್ ಅವರ ನಿಧನದ ನಂತರ ಅಮೆರಿಕದಲ್ಲಿ ಸತತ 7 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಲಾಗಿತ್ತು. ಈ 7 ದಿನಗಳ ಕಾಲ ಅಮೆರಿಕದ ಎಲ್ಲಾ ಪ್ರಮುಖ ಸರ್ಕಾರಿ ಕಚೇರಿಗಳು ಹಾಗೆ ಷೇರು ಮಾರುಕಟ್ಟೆಗಳನ್ನು ಮುಚ್ಚಲಾಗಿತ್ತು. ಕೇವಲ ಈ ರಜಾ ದಿನಗಳಿಂದಾಗೇನೆ ದೇಶದ ಆರ್ಥಿಕತೆಗೆ ಕೋಟ್ಯಾಂತರ ಡಾಲರ್ ನಷ್ಟ ಉಂಟಾಯಿತು. ಇದನ್ನ ಅಂತ್ಯ ಸಂಸ್ಕಾರದ ಒಟ್ಟು ವೆಚ್ಚದಲ್ಲೇ ಲೆಕ್ಕ ಹಾಕಲಾಗುತ್ತೆ. ಜೊತೆಗೆ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಂತಹ ಅಂತಿಮ ದರ್ಶನಕ್ಕೆ ವಿಶ್ವದಾದ್ಯಂತ 25ಕ್ಕೂ ಹೆಚ್ಚು ದೇಶಗಳ ಅಧ್ಯಕ್ಷರು, ಪ್ರಧಾನಿಗಳು ಮತ್ತು ರಾಜ ಮನೆತನದ ಗಣ್ಯರು ಕೂಡ ಬಂದಿದ್ರು. ಇವರೆಲ್ಲರ ಸುರಕ್ಷತೆಗೆ ಅಂತ ಇಡೀ ವಾಷಿಂಗ್ಟನ್ ನಗರವನ್ನ ಮಿಲಿಟರಿ ಕೋಟೆಯನ್ನಾಗಿ ಮಾಡಲಾಗಿತ್ತು. ಶವಪೆಟ್ಟಿಗೆಯನ್ನು ಸಾಗಿಸೋದಕ್ಕೆ ವಿಶೇಷ ಬೋಯಿಂಗ್ ವಿಮಾನ, ವಾಯುಪಡೆಯ ಗೌರವ ವಂದನೆ ಮತ್ತು ರೇಗನ್ ಪ್ರೆಸಿಡೆನ್ಷಿಯಲ್ ಲೈಬ್ರರಿಯಲ್ಲಿ ನಡೆದ ಅಂತಿಮ ವಿಧಿವಿಧಾನಗಳ ಭದ್ರತೆಗೆ ಅಂತಾನೆ ಈ ಬಜೆಟ್ನ ಬಹುಪಾಲು ಹಣ ಖರ್ಚಾಗಿತ್ತು. ಇನ್ನು ಮತ್ತೊಂದು ಹೆಸರು ಕ್ವೀನ್ ಎಲಿಜಬೆತ್. ಬ್ರಿಟನ್ ರಾಜ ಮನೆತನ ಅಂತಂದ್ರೆ ಅಲ್ಲಿ ವೈಭವಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಅದು ಮದುವೆಯಾಗಿರಲಿ ಅಥವಾ ಅಂತ್ಯ ಸಂಸ್ಕಾರನೇ ಆಗಿರಲಿ. ನಮ್ಮ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರೋದು 2022ರಲ್ಲಿ ಇಹಲೋಕ ತ್ಯಜಿಸಿದ ಬ್ರಿಟನ್ ರಾಣಿ 2ನೇ ಕ್ವೀನ್ ಎಲಿಜಬೆತ್. ಸತತ 70 ವರ್ಷಗಳ ಕಾಲ ಬ್ರಿಟನ್ ಅನ್ನ ಆಳಿದ ರಾಣಿಯ ಅಂತ್ಯ ಸಂಸ್ಕಾರ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅತ್ಯಂತ ರಾಜಗಾಂಭೀರ್ಯದೊಂದಿಗೆ ನೆರವೇರಿತು. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬ್ರಿಟನ್ ಸರ್ಕಾರ ಮತ್ತು ರಾಜ ಮನೆತನ ಒಟ್ಟಾಗಿ ಸುಮಾರು $160 ಮಿಲಿಯನ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 1,300 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿತು. ಈ 1,300 ಕೋಟಿ ರೂಪಾಯಿಗಳ ಬಜೆಟ್ ಯಾವ ರೀತಿ ಹಂಚಿಕೆಯಾಗಿತ್ತು ಗೊತ್ತಾ? ಬ್ರಿಟಿಷ್ ಸರ್ಕಾರದ ಅಧಿಕೃತ ವರದಿಯ ಪ್ರಕಾರ ಈ ಒಟ್ಟು ವೆಚ್ಚದಲ್ಲಿ ಅತಿ ದೊಡ್ಡ ಪಾಲು ಅಂದ್ರೆ ಸುಮಾರು 740 ಕೋಟಿ ರೂಪಾಯಿಗಳನ್ನ ಕೇವಲ ಹೋಮ್ ಆಫೀಸ್ ಅಂದ್ರೆ ದೇಶದ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆಗಾಗೇನೆ ಬಳಸಲಾಗಿತ್ತು. ಯಾಕಂದ್ರೆ ಲಂಡನ್ ನಗರಕ್ಕೆ ಇಡೀ ವಿಶ್ವದ ಶಕ್ತಿಶಾಲಿ ದೇಶಗಳ ನಾಯಕರು ಒಟ್ಟಿಗೆ ಆಗಮಿಸಿದ್ರು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ನಿಂದ ಹಿಡಿದು ಭಾರತದ ರಾಷ್ಟ್ರಪತಿಗಳ ತನಕ ಎಲ್ಲರೂ ಅಲ್ಲಿದ್ರು. ಇನ್ನುಳಿದಂತೆ ಬ್ರಿಟನ್ನ ಸಂಸ್ಕೃತಿ, ಮಾಧ್ಯಮ ಮತ್ತು ಕ್ರೀಡಾ ಇಲಾಖೆಗೆ ಸುಮಾರು 500 ಕೋಟಿ ರೂಪಾಯಿಗಳು ಖರ್ಚಾಯಿತು. ಲಂಡನ್ನ ರಸ್ತೆಗಳಲ್ಲಿ ನಡೆದ ಬೃಹತ್ ಮಿಲಿಟರಿ ಪರೇಡ್ಗಳು, ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ನಡೆದಂತಹ ಧಾರ್ಮಿಕ ವಿಧಿವಿಧಾನಗಳು, 10 ದಿನಗಳ ಕಾಲ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಮಾಡಿದ ವ್ಯವಸ್ಥೆಗಳು, ಹಾಗೆ ಲಂಡನ್ನಾದ್ಯಂತ ಅಳವಡಿಸಲಾಗಿದ್ದ ಬೃಹತ್ ಪರದೆಗಳಿಗೆ ಅಂತಾನೆ ಈ ಹಣವನ್ನ ವಿನಿಯೋಗ ಮಾಡಲಾಗಿತ್ತು. ಬ್ರಿಟನ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪೊಲೀಸ್ ಮತ್ತು ಮಿಲಿಟರಿ ಕಾರ್ಯಾಚರಣೆ ಅದಕ್ಕೂ ಮುಂಚೆ ಯಾವತ್ತೂ ನಡೆದಿರಲಿಲ್ಲ. ಇನ್ನು ಮತ್ತೊಂದು ಹೆಸರು ಕಿಮ್ ಜೋಂಗ್ ಇಲ್. ಉತ್ತರ ಕೊರಿಯಾದ ರಹಸ್ಯ ಹಾಗೆ ಕಟ್ಟುನಿಟ್ಟಿನ ವಿದಾಯದ ಕ್ಷಣ ಆಗಿತ್ತು. ಇನ್ನು ನಮ್ಮ ಲಿಸ್ಟ್ನಲ್ಲಿ 4ನೇ ಸ್ಥಾನದಲ್ಲಿರೋದು ಜಗತ್ತಿನ ಅತ್ಯಂತ ನಿಗೂಢ ದೇಶವಾದ ಉತ್ತರ ಕೊರಿಯಾದ ಮಾಜಿ ಸರ್ವಾಧಿಕಾರಿ ಕಿಮ್ ಜೋಂಗ್ ಇಲ್ ಅವರ ಅಂತ್ಯ ಸಂಸ್ಕಾರ. ಪ್ರಸ್ತುತ ಸರ್ವಾಧಿಕಾರಿ ಕಿಮ್ ಜೋಂಗ್ ಉನ್ ಅವರ ತಂದೆಯಾಗಿರೋ ಕಿಮ್ ಜೋಂಗ್ ಇಲ್ 2011ರಲ್ಲಿ ನಿಧನರಾಗಿದ್ದು, ಬಡತನದಿಂದ ಕಂಗಾಲಾಗಿದ್ದ ದೇಶದಲ್ಲೂ ತನ್ನ ನಾಯಕನ ಅಂತ್ಯ ಸಂಸ್ಕಾರಕ್ಕಾಗಿ ಉತ್ತರ ಕೊರಿಯಾ ಸರ್ಕಾರ ಸರಿಸುಮಾರು $40 ಮಿಲಿಯನ್, ಅಂದ್ರೆ ಇಂದಿನ ಮೌಲ್ಯದಲ್ಲಿ ಸುಮಾರು 330 ಕೋಟಿ ರೂಪಾಯಿಗಳನ್ನು ವ್ಯಯಿಸಿತ್ತು. ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಉತ್ತರ ಕೊರಿಯಾದ ಹತ್ತಿರ ಈ ಕಾರ್ಯಕ್ಕೆ ತಂತ್ರಜ್ಞಾನ ಇರಲಿಲ್ಲ. ಹಾಗಾಗಿ ಕಿಮ್ ಜೋಂಗ್ ಇಲ್ ಅವರ ಪಾರ್ಥಿವ ಶರೀರ ನೂರಾರು ವರ್ಷಗಳ ಕಾಲ ಹಾಳಾಗದ ಹಾಗೆ ಶಾಶ್ವತವಾಗಿ ಸಂರಕ್ಷಿಸೋದಕ್ಕೆ ಅಂದ್ರೆ ಎಂಬ್ಯಾಲ್ಮಿಂಗ್ ಮಾಡೋದಕ್ಕೆ ರಷ್ಯಾದಿಂದ ವಿಶೇಷ ವಿಜ್ಞಾನಿಗಳು ಮತ್ತು ತಜ್ಞರ ತಂಡವನ್ನ ಕರೆಸಲಾಗಿತ್ತು. ಕೇವಲ ಈ ಎಂಬ್ಯಾಲ್ಮಿಂಗ್ ಪ್ರಕ್ರಿಯೆಗೆ ಲಕ್ಷಾಂತರ ಡಾಲರ್ ಖರ್ಚಾಯಿತು. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನ ಇಡಲಾಗಿರುವಂತಹ ಕುಮ್ಸು ಸನ್ ಪ್ಯಾಲೇಸ್ ಆಫ್ ದಿ ಸನ್ ಸ್ಮಾರಕವನ್ನು ನವೀಕರಿಸೋದಕ್ಕೆ ದೇಶಾದ್ಯಂತ ಕಿಮ್ ಜೋಂಗ್ ಇಲ್ ಅವರ ಬೃಹತ್ ಕಂಚಿನ ಪ್ರತಿಮೆಗಳನ್ನು ನಿರ್ಮಿಸೋದಕ್ಕೆ ಹಾಗೆ ಅವರ ನೆನಪಿನಲ್ಲಿ ಹೊಸ ಗೋಪುರಗಳನ್ನು ಕಟ್ಟೋದಕ್ಕೆ ಈ ಹಣದ ಬಹುಭಾಗವನ್ನು ಬಳಸಲಾಯಿತು. ದೇಶದ ಜನ ಹಸಿವಿನಿಂದ ಬಳಲ್ತಾ ಇದ್ರೂ ಸರ್ವಾಧಿಕಾರಿಯ ಅಂತ್ಯಕ್ರಿಯೆ ಮಾತ್ರ ಜಗತ್ತಿನ ಅತ್ಯಂತ ದುಬಾರಿ ಕಾರ್ಯಕ್ರಮಗಳಲ್ಲಿ ಒಂದಾಗಿ ದಾಖಲಾಯಿತು. ಇನ್ನು ನಮ್ಮ ಲಿಸ್ಟ್ನಲ್ಲಿರೋ ಕೊನೆಯ ಹಾಗೆ 5ನೇ ಹೆಸರು ಅಂದ್ರೆ ಅದು ಅಮೆರಿಕದ ಅತ್ಯಂತ ಜನಪ್ರಿಯ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ. 1963ರ ನವೆಂಬರ್ 22ರಲ್ಲಿ ಡಲ್ಲಾಸ್ನಲ್ಲಿ ಇವರನ್ನ ಭೀಕರವಾಗಿ ಹತ್ಯೆ ಮಾಡಿದಾಗ ಇಡೀ ಜಗತ್ತೇ ನಡುಗಿ ಹೋಗಿತ್ತು. ಅವರ ಹಠಾತ್ ನಿಧನದ ನಂತರ ವಾಷಿಂಗ್ಟನ್ ಡಿಸಿಯಲ್ಲಿ ಅವರಿಗೆ ಬೃಹತ್ ಮಟ್ಟದಲ್ಲಿ ಅಧಿಕೃತ ಅಂತ್ಯ ಸಂಸ್ಕಾರವನ್ನು ಏರ್ಪಡಿಸಲಾಗಿತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ 1963ರ ಆ ಕಾಲದಲ್ಲೇ ಈ ವಿದಾಯದ ಕಾರ್ಯಕ್ರಮಕ್ಕೆ ಅಂತ ಸುಮಾರು $15 ಮಿಲಿಯನ್ ಖರ್ಚಾಗಿತ್ತು. ಅಂದ್ರೆ ಇಂದಿನ ಭಾರತೀಯ ಕರೆನ್ಸಿಯಲ್ಲಿ ಅದು ಸುಮಾರು 125 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುತ್ತೆ.
JFK ಅವರ ಅಂತ್ಯ ಸಂಸ್ಕಾರ ಎಷ್ಟು ಭಾವುಕವಾಗಿತ್ತು ಅಂತಂದ್ರೆ ಅಮೆರಿಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ಪ್ರಮುಖ ಟಿವಿ ನೆಟ್ವರ್ಕ್ಗಳು ಸತತ 4 ದಿನಗಳ ಕಾಲ ಯಾವುದೇ ಜಾಹೀರಾತುಗಳಿಲ್ಲದೆ ಇದರ ನೇರ ಪ್ರಸಾರವನ್ನ ಮಾಡಿದ್ವು. ಅವರ ಶವಪೆಟ್ಟಿಗೆಯನ್ನ ಹೊತ್ತ ಮಿಲಿಟರಿ ವಾಹನದ ಹಿಂದೆ ವಿಶ್ವದ 90ಕ್ಕೂ ಹೆಚ್ಚು ದೇಶಗಳ ನಾಯಕರು ಕಾಲ್ನಡಿಗೆಯಲ್ಲೇ ಸಾಗಿದ್ರು. ಆರ್ಲಿಂಗ್ಟನ್ ರಾಷ್ಟ್ರೀಯ ಸ್ಮಶಾನದಲ್ಲಿ ಅವರ ಸಮಾಧಿಯ ಬಳಿ ಶಾಶ್ವತವಾಗಿ ಉರಿಯೋ ಎಟರ್ನಲ್ ಫ್ಲೇಮ್ ಅನ್ನ ಸ್ಥಾಪನೆ ಮಾಡುವುದಕ್ಕೆ, ಹಾಗೆ ಇಡೀ ಕಾರ್ಯಕ್ರಮದ ಪ್ರೋಟೋಕಾಲ್ ನಿರ್ವಹಣೆಗೆ ಅಂತಾನೆ ಆ ಕಾಲದಲ್ಲೇ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಗಿತ್ತು. ಸೊ ವೀಕ್ಷಕರೇ, ಇರಾನ್ನ ಆಯತೊಲ್ಲಾ ಅಲಿ ಖಮೇನಿ ಅವರ 225 ಕೋಟಿ ರೂಪಾಯಿಗಳ ಅಂತ್ಯ ಸಂಸ್ಕಾರದಿಂದ ಹಿಡಿದು ಅಲೆಕ್ಸಾಂಡರ್ನ 5,000 ಕೋಟಿ ರೂಪಾಯಿಗಳ ಐತಿಹಾಸಿಕ ಅಂತಿಮ ಯಾತ್ರೆಯ ತನಕ ಈ ಎಲ್ಲಾ ಘಟನೆಗಳು ನಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನಪು ಮಾಡುತ್ತೆ. ಅಧಿಕಾರ, ಸಂಪತ್ತು ಮತ್ತು ವೈಭವ ಎಷ್ಟೇ ಇದ್ರೂ ಸಾವು ಮಾತ್ರ ಎಲ್ರಿಗೂ ಸಮಾನ. ಈ ದುಬಾರಿ ಅಂತ್ಯ ಸಂಸ್ಕಾರಗಳು ಆಯಾ ದೇಶಗಳ ಇತಿಹಾಸ, ರಾಜಕೀಯ ಮತ್ತು ಗೌರವದ ಸಂಕೇತಗಳಾಗಿ ಉಳಿದುಕೊಂಡಿವೆಯೇ ಹೊರತು ಮರಣದ ನಂತರದ ಮೌನ ಎಲ್ರಿಗೂ ಒಂದೇ ಅಲ್ವಾ? ನಿಮಗೆ ಈ 5 ದುಬಾರಿ ಅಂತ್ಯ ಸಂಸ್ಕಾರಗಳಲ್ಲಿ ಯಾವ ಘಟನೆ ಅತ್ಯಂತ ಆಶ್ಚರ್ಯಕರ ಅನ್ನಿಸ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.